ನೋಡ್ದೆ, ನಮಗ್ ನಾವು ಅಪ್ಲೈ ಮಾಡ್ಕೊಂಡ್ವಿ ಫಸ್ಟ್. ಅಫ್ಕೋರ್ಸ್ ಕಲ್ತಾಗ ನಮಗ್ ನಾವು ನೋಡ್ಕೋಬೇಕು ತಾನೆ, ಏನೋ ಕಲ್ತು ಬಿಟ್ಟಿದೀನಿ ಅಂತ ಹೋಗ್ಬಿಟ್ಟು ತಗೊಳ್ಳಿ ಈ ತರ ಆಗುತ್ತೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಫಸ್ಟ್ ನನಗೆ ಬಳಸ್ಕೊಂಡೆ. ಫೀವರ್ ಇರಬಹುದು, ಕೋಲ್ಡ್ ಇರಬಹುದು, ಕಾಫ್ ಇರಬಹುದು, ಎಷ್ಟು ಮ್ಯಾಜಿಕಲಿ ವಾಸಿ ಆಯ್ತಂದ್ರೆ ಅನ್ಬಿಲಿವೇಬಲ್. ನೀವೇ ಹೌದು. ಫಸ್ಟ್ ನನಗೆ ನಾನೇ ಹಾಕೊಂಡೆ, ಮತ್ತೆ ಮನೆಯವ್ರಿಗೂ ಹಾಕ್ಲಿಕ್ಕೆ ಶುರು ಮಾಡಿದೆ. ಅವ್ರಿಗೂ ರಿಸಲ್ಟ್ ನೀವೇ ಪ್ರಯೋಗ ಮಾಡ್ಕೊಂಡ್ರೆ ನಿಮ್ಮ ಮನೆಯವ್ರನ್ನ ಕೂಡ ಪ್ರಯೋಗ ಮಾಡಕ್ ಶುರು ಮಾಡಿದ್ರಿ. ಓಕೆ, ನೆಕ್ಸ್ಟ್ ರಿಸಲ್ಟ್ ಬಂತು. ಹೌದು, ನಾಲೆಡ್ಜ್ ಅನ್ನೋದು ತುಂಬಾನೇ ಅವ್ರಿಗೂ ಜನಗಳಿಗೂ ಗೊತ್ತಾಗಿದೆ. ಈಗೆಲ್ಲಾ ತುಂಬಾ ರೀಚ್ ಔಟ್ ಆಗಿದೆ, ರಿಸಲ್ಟ್ ಎಲ್ಲ ಸಿಕ್ಕಿದೆ. ಹಾಗಾಗಿ ಅವ್ರನ್ನು ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇಂದಾನೆ ಬರ್ತಾರೆ. ಎಲ್ಲೂ ಆಗಿಲ್ಲ, ನಮ್ಗೆ ನಿಮ್ ಕಡೆಯಿಂದನಾದ್ರೂ ಆಗ್ಲಿ, ಎಲ್ಲೂ ಆಗ್ಲಿಲ್ಲ, ಇಲ್ಲಿಂದ ಗುಣ ಆಗ್ಲಿ, ನಾವು ಇಲ್ಲಾದ್ರೂ ಗುಣ ಆದ್ರೆ ನಮ್ಗೆ ಸಾಕು, ಎಷ್ಟು ವರ್ಷ ಆಯ್ತು ಅಂತ ತುಂಬಾ ಜನ ಬರ್ತಾರೆ. ಯಾಕಂದ್ರೆ ಮೊದಲು ಈ ಕಲರ್ ಥೆರಪಿ ಅಂದ್ರೆ ಏನ ಸ್ಕೆಚ್ ಪೆನ್ ಕೈಲ ಬರ್ಕೊಂಡ್ಬಿಡ್ತಾರಂತೆ, ಕಾಯಿಲೆ ವಾಸಿ ಆಗ್ಬಿಡುತ್ತಂತೆ, ಈ ತರದ ಒಂದು ಭಾವನೆ ಇತ್ತು ಅವಾಗ. ಆದ್ರೆ ಅದನ್ನ ಹೋಗ್ಲಾಡಿಸಿ ನೀವು ಹೆಂಗೆ ಆ ಪೇಷಂಟ್ ನ ಕನ್ವರ್ಟ್ ಮಾಡ್ತಾ ಇದ್ರಿ? ಅದನ್ನ ನಾನು ಕನ್ವರ್ಟ್ ಮಾಡೋಕ್ಕಿಂತ ನಮ್ಮ ಗುರುಗಳೇ ಕನ್ವರ್ಟ್ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಈಗ ಎಲ್ರಿಗೂ ಗೊತ್ತಿತ್ತು, ಜ್ವರ ಬಂತ ಡೋಲೋ ತಗೋ, ನೆಗಡಿ ಆಯ್ತಾ ಸಿಟ್ರಿಸಿನ್ ತಗೋ, ಲೂಸ್ ಮೋಷನ್ ಆಯ್ತಾ ಅದಕ್ಕೊಂದು ಟ್ಯಾಬ್ಲೆಟ್. ಬಟ್ ಈಗ ಬರೋರಿಗೆ ಅವ್ರಿಗೆ ಗೊತ್ತಿದೆ, ಮೇಡಮ್ ಲೂಸ್ ಮೋಷನ್ ಆದ್ರೆ ಇಲ್ಲಿ ಎಲ್ಲೋ ಹಾಕೋಬೇಕಲ್ವಾ ಮೇಡಮ್ ಸ್ಟಮಕ್ಗೆ, ಅವರೇ ಕೇಳ್ತಾರೆ, ನನ್ನ ಕ್ರಾಸ್ ಚೆಕಿಂಗ್ ಮಾಡ್ಕೊಂತಾರೆ ನನ್ನ ಹತ್ರ ಬಂದು. ಆಲ್ರೆಡಿ ವಿಡಿಯೋ ನೋಡಿರ್ತಾರೆ, ಬಟ್ ಒಂದ್ಸರಿ ಕ್ರಾಸ್ ಚೆಕಿಂಗ್, ಒಂದ್ಸರಿ ಕನ್ಫರ್ಮೇಶನ್, ಹೌದು ಕರೆಕ್ಟ್ ನೋಡಿದಿರಲ್ಲ ಅಂತ. ಇಲ್ಲಿ ಮೇಡಮ್ ನಿಮ್ಮ ಹತ್ರ ಒಂದ್ಸರಿ ಕೇಳ್ಕೊಂತೀವಿ, ಕೋಲ್ಡ್ ಆಗ್ತಿದೆ ಮೇಡಮ್, ಇಲ್ಲಿ ನಾನು ಸ್ಕೈ ಬ್ಲೂ ಹಾಕೋಬಿಡ್ಬೋದಲ್ವಾ? ಅಷ್ಟು ಹೌದು, ಈಗ ಅಷ್ಟು ನಾಲೆಜ್ ಇದೆ ಬರೋರಿಗೆ, ಪೇಷಂಟ್ಗಳಿಗೆ. ಅಂದ್ರೆ ಬಸವರಾಜ್ ಅವರ ಪ್ರತಿನಿತ್ಯ ಬರ್ತಿರೋದ ವಿಡಿಯೋಗಳು ಕೂಡ ಮನೆ ಮನೆಗೆ ರೀಚ್ ಆಗಿರೋದ್ರಿಂದ ಈಗ ಅವ್ರಿಗೂ ಈ ಕಲರ್ ಅನ್ನೋದು ಯಾವ ರೀತಿ ಮ್ಯಾಜಿಕ್ ಮಾಡ್ತಾ ಇದೆ ಅವ್ರಿಗೆ ಅನುಭವ ಆಗುತ್ತೆ, ಎಲ್ಲ ಆಗ್ತಾರೆ, ಕೇಳ್ತಾರೆ, ಮೇಡಮ್ ಹೆಂಗಾಗುತ್ತೆ ಮೇಡಮ್ ಇದು ಕಲರ್ದು ಹೆಂಗಾಗುತ್ತೆ, ವಿಡಿಯೋ ನೋಡಿದ್ದಾರೆ, ಎಲ್ಲ ಹಾಕೊಂಡಿದ್ದಾರೆ. ಈಗ ಜಸ್ಟ್ ಲಾಸ್ಟ್ ವೀಕ್ ಒಬ್ರು ಫೋನ್ ಮಾಡಿದ್ರು, ಅವರಿಗೆ ಇನ್ಫೆಕ್ಷನ್ ಆಗಿತ್ತು, ಸ್ಕಿನ್ ಇನ್ಫೆಕ್ಷನ್ ಥೈಸ್ ಅಲ್ಲಿ, ಇನ್ ಬಿಟ್ವೀನ್ ಥೈಸ್. ಸರ್ದು ವಿಡಿಯೋ ನೋಡಿ ಬ್ಲಾಕ್ ಕಲರ್ ಹಾಕೊಂಡಿದ್ದಾರೆ. ಫೋನ್ ಮಾಡಿದ್ರು, ಮೇಡಮ್ ಈ ತರ ಬ್ಲಾಕ್ ಕಲರ್ ಹಾಕೊಂಡ್ವಿ, 2 ದಿನದಲ್ಲೇ ನಂಗೆ ರಿಸಲ್ಟ್ ಬಂತು, ಕಮ್ಮಿ ಆಯ್ತು, ಇದು ಹೆಂಗ್ ಆಗ್ತಾ ಇದೆ, ಆಗುತ್ತಾ? ನೀವೇ ಹೇಳ್ತಾ ಇದ್ದೀರಾ ಕಮ್ಮಿ ಆಯ್ತು ಅಂತ, ಮತ್ತೆ ಅವ್ರಿಗೆ ಮಿರಾಕಲ್ ಆಗುತ್ತಾ ಅಂದ್ರೆ ನೀವೇ ಹೇಳಿದ್ರಿ ಅಲ್ವಾ? ಮೇಡಮ್ ಆಯ್ತು, ಭಾಗದಲ್ಲಿ ಇನ್ಫೆಕ್ಷನ್ ಆಗಿತ್ತು, ಹೌದು, ಕಪ್ಪು ಬಣ್ಣ ಹಚ್ಕೊಂಡ್ರು. ನೀವು ರೆಫರ್ ಮಾಡಿದ್ದ? ಇಲ್ಲ ಸರ್, ವಿಡಿಯೋಸ್ ನೋಡಿ, ವಿಡಿಯೋ ನೋಡಿ ಸರ್, ವಿಡಿಯೋ ನನ್ನ ಹತ್ರ ಅವರು ಇನ್ನೊಂದ್ಸರಿ ಕ್ರಾಸ್ ಚೆಕಿಂಗ್ ಮಾಡ್ಕೊಳಕ್ಕೆ, ಇನ್ನೊಂದ್ ಸ್ವಲ್ಪ ಫರ್ದರ್ ಟ್ರೀಟ್ಮೆಂಟ್ ತಗೊಳಕ್ಕೆ ಇನ್ ಡೆಪ್ತ್ ಆಗಿ. ಈಗ ಎಲ್ರಿಗೂ 5 ಎಲಿಮೆಂಟ್ಸ್ ಇಂಬ್ಯಾಲೆನ್ಸ್ ಅನ್ನೋದು ಗೊತ್ತಾಗಿದೆ ಅಲ್ಲ. ಸೊ ಫಸ್ಟ್ ಕಲರ್ ಹಾಕೊಂತಾರೆ, ರಿಸಲ್ಟ್ ಬರ್ತಿದೆ ಅಂದ ತಕ್ಷಣ ಓಕೆ ಅಪ್ರೋಚ್ ಮಾಡ್ತಾರೆ, ನಮ್ದು ಇನ್ನೊಂದ್ ಸ್ವಲ್ಪ ಏನ್ ಇಂಬ್ಯಾಲೆನ್ಸ್ ಇದೆ ಅದನ್ನ ಬ್ಯಾಲೆನ್ಸ್ ಮಾಡಿ, ಯಾವ ಬಣ್ಣ ಹಚ್ಕೊಳ್ಬಹುದು ಅಂತ, ಹೌದು ಫರ್ದರ್ 5 ಎಲಿಮೆಂಟ್ಸ್ ಇಂಬ್ಯಾಲೆನ್ಸ್ ಏನಾಗಿದೆ ಅಂತ ಕೇಳ್ತಾರೆ. ಎಸ್, ಸೊ ಬಸವ ಅಕಾಡೆಮಿಯಿಂದ ತುಂಬಾ ಖುಷಿ ಆಗಿದೆ ನಿಮ್ಗೆ? ಹೌದು, ತುಂಬಾ ಖುಷಿ ಆಗಿದೆ. ಜನಕ್ಕೂ ಅಷ್ಟೇನೆ, ಈ ತರ ಒಂದು ತುಂಬಾ ಸಿಂಪಲ್ ಆಗಿರೋ ವೇಸ್ ಅಲ್ಲಿ ಇಷ್ಟು ಚೆನ್ನಾಗಿ, ಏನು ಒಂದು ತುಂಬಾ ಹೈ ಪ್ರೈಸಸ್ ಇಲ್ದೇನೆ, ಬರೀ ಕಲರ್ ಇಂದಾನೆ, ಹೌದು, ಒಂದು ಸ್ಕೆಚ್ ಪೆನ್ ತಗೊಂಡ್ರೆ ಎಷ್ಟು ತಿಂಗಳುಗಳು ಬರುತ್ತೆ.